ಹೋಗ್ತಾ ಇದ್ದೀನಿ ಇವಾಗ. ಅದು ಹೇಗಿದೆ ಎಂಬುದಾಗಿ ನಿಮಗೆ ತೋರಿಸಿಕೊಡುತ್ತೆ ಸ್ನೇಹಿತರೆ. ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದಕ್ಕಿಂತ ಮುಂಚೆ ಯಾರಾದರೂ ಫಸ್ಟ್ ವಿಡಿಯೋ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನನ್ನ ಗಾಳಿ ಸ್ನೇಹಿತರೆ, ಸ್ವರ್ಗ ಸುಖ ಇಲ್ಲಿ ಮಾತ್ರ. ನೋಡಿ ನನ್ನ ಸುತ್ತಮುತ್ತ ಹೆಂಗಿದೆ. ನಾನು ಅನ್ಕೊಂಡಿದ್ದಿಲ್ಲ ಈ ಥರ ಇರುತ್ತಂತ. ಇದು ಬೆಳಗಿನ ಟೈಮಲ್ಲಿ ಬಂದಿದ್ದು ಸ್ನೇಹಿತರೆ. ಸುಮಾರು ಏನಿಲ್ಲಪ್ಪ ಅಂದ್ರೆ ಇವಾಗ ಒಂದು 7:30 ಆಗಿದೆ ಸ್ನೇಹಿತರೆ. ಆದ್ರೂ ಈ ಒಂದು ಪ್ರಕೃತಿ ಹೇಗಿದೆಯಪ್ಪ ಅಂತಂದರೆ ಭಾಳ ವಿಸ್ಮಯಕರವಾಗಿದೆ ಸ್ನೇಹಿತರೆ. ನೋಡಿ ಗುಡ್ಡ ನೋಡಿ ನನ್ನ ಹಿಂದೆ ಯಾವ ರೀತಿಯಾಗಿದೆ ನೋಡಿ. ಇಲ್ಲಿ 2ನೇ ಗುಡ್ಡ ಕಾಣ್ತಾ ಇದೆಯಲ್ಲ, ಆ ಗುಡ್ಡ ಏರಕ್ಕೆ ಹೋಗ್ತಾ ಇದೀನಿ ಸ್ನೇಹಿತರೆ. ನವಿಲುಗಳೆಲ್ಲ ಅರಸ್ತಾ ಇದೆ ಸ್ನೇಹಿತರೆ ಇಲ್ಲಿ ತುಂಬ. ವಾವ್, ನೋಡಿ ಸ್ನೇಹಿತರೆ ಹೆಂಗಿದೆ. ಈ ಒಂದು 2ನೇ ಗುಡ್ಡ ಏರ್ತೀನಿ ಸ್ನೇಹಿತರೆ. ಆದಷ್ಟು ಟ್ರೈ ಮಾಡ್ತೀನಿ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ. ಯಾಕಂದ್ರೆ ಒಬ್ಬನೇ ಇದ್ದೀನಿ. ಯಾವುದನ್ನ ಬಂದು ಬಾಯಿಗೆ ಬಡ್ದಾಕೊಂಡ್ರಿಗಿನ ಭಾಳ ಕಷ್ಟ ಐತೆ ಸ್ನೇಹಿತರೆ. ಏನೋ ಅರಸ್ತಾ ಇದ್ದಾವೆ. ನನಗಂತೂ ಈ ಒಂದು ಪ್ರಕೃತಿನ ನೋಡಿ ತುಂಬ ಖುಷಿಯಾದ ಸ್ನೇಹಿತರೆ. ಬಂದಿದ್ದಕ್ಕೂ ಸಾರ್ಥಕ ಅನಿಸ್ತಾ ಇದೆ ನನಗಂತೂ. ನೋಡಿ ಯಾವ ರೀತಿಯಾಗಿ ಕಟ್ಟಿದ್ದಾರೆ ನೋಡಿ. ಗುಡ್ಡ ಹೆಂಗಿದೆ, 2ನೇ ಗುಡ್ಡ. ಈ ಗುಡ್ಡ ಏರೋಕ್ಕೆ ಇದೊಂದು ಕಾಲ್ದಾರಿ. ಅವಾಗೆ ಈ ಗುಡ್ಡ ಏರಿದೆ ಅಲ್ವಾ ನೋಡಿ. ಈ ಗುಡ್ಡ ಏರಿದೆ ಅಲ್ಲಿವರೆಗೂ. ಇವಾಗ ನಾವು ಈ ಗುಡ್ಡ ಏರೋಣ ಸ್ನೇಹಿತರೆ. ಬನ್ನಿ, ಕಾಲ್ದಾರಿ ನೋಡಿ ಹೇಗಿದೆ. ಟ್ರೈ ಮಾಡಮ್ಮ ಏರೋಕ್ಕೆ. ವಾವ್, ವಂಡರ್ಫುಲ್ ಆಗಿದೆ. ಈ ಒಂದು ಪ್ರಕೃತಿ ಸೊಗಸನ್ನು ಮೈ ತುಂಬಿಕೊಳ್ಳೋಕ್ಕಾಗಿ ನಾನು ಬಂದಿದ್ದೀನಿ ಸ್ನೇಹಿತರೆ. ತುಂಬ ಖುಷಿ ಆಗ್ತಾಯಿದೆ ನನಗಂತೂ. ನೋಡಿ ಗುಡ್ಡಗಳು ಹೆಂಗಿದೆ, ಸುತ್ತಮುತ್ತ ಗುಡ್ಡ ಇದ್ದಾವೆ. ಇದು ನೋಡಿ ಕರ್ನಾಟಕದಲ್ಲಿ 2ನೇ ತಾಣ ಅಂತಾರಲ್ಲ, ನೋಡಿ ಹೆಂಗಿದೆ ಯಾಣ. ಈ ಗುಡ್ಡ ನೋಡಿ ಹೆಂಗಿದೆ. ಬನ್ನಿ, ಇನ್ನಾಕೆ ತಡ ಮಾಡೋದು, ಹೋಗಿ ನೋಡೋಣ ಹೇಗಿದೆ ಎಂಬುದು. ಗುಡ್ಡ ಏರಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಮೊಣಕಾಲು ನೋವು ಬರ್ತವೆ ಸ್ನೇಹಿತರೆ ಗುಡ್ಡ ಏರ್ಬೇಕಂದ್ರೆ. ಭಾಳ ಹುಷಾರಿಂದ ಇರಬೇಕು. ಮೇಲೆ ಹೋಗಿ ನೋಡೋಣ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಕಾಣುತ್ತೆ ಎಂಬುದಾಗಿ ಗುಡ್ಡ. ಈ ಒಂದು ಗುಡ್ಡನ ನೋಡಿ ಹೆಂಗಿದೆ. ಏರ್ಬೇಕಂದ್ರೆ ತುಂಬ ಕಷ್ಟ ಇದೆ ಸ್ನೇಹಿತರೆ. ಅಂತೂ ಇಂತೂ ಒಂದು ಕಾಲ್ನಡಿಗೆ ದಾರಿ ಸಿಕ್ಕಿದೆ ಸ್ನೇಹಿತರೆ ನನಗೂ. ನೋಡಿ ನಾನು ಹಿಂಗೇರಿದೆ. ಕಾಲ್ನಡಿಗೆ ದಾರಿ ಇಲ್ಲ ಅಂದ್ಕೊಂಡಿದ್ದೆ, ಬಟ್ ಆದರೆ ಕಾಲ್ನಡಿಗೆ ದಾರಿ ಸಿಕ್ತು. ನನಗಂತೂ ಖುಷಿ. ಯಾಕಪ್ಪ ಅಂತಂದರೆ ಆಲ್ರೆಡಿ ಭಾಳಷ್ಟು ಜನ ಹೋಗಿರ್ತಾರೆ ಈ ರೀತಿಯಾಗಿದ್ದರೆ. ನೋಡೋಣ ಬನ್ನಿ. ನೋಡಿ ಇಲ್ಲೆಲ್ಲ ಜಾರಿದ್ದಾರೆ. ಅವಾಗ ಮಳೆ ಬಂದು ಭಾಳ ಹುಷಾರಿಂದ ಹೋಗಿದ್ದಂಗಿದ್ದಾರೆ ನೋಡಿ ಸ್ನೇಹಿತರೆ. ಈ ಕಡೆ ಒಂದು ಕಾಲ್ದಾರಿ ಐತೆ, ಹಿಂಗೊಂದು ಕಾಲ್ದಾರಿ ಐತೆ. ನಾನು ಯಾವ ಕಡೆ ಹೋಗ್ಬೇಕಂತ ಗೊತ್ತಿಲ್ಲ, ಬಟ್ ನನಗೆ ಗುಡ್ಡದ ಕಡೆ ಹೋಗ್ಬೇಕಂದ್ರೆ ಆ್ಯಕ್ಚುಲಿ ಇದೇ ಕಾಲ್ದಾರಿ ಅನಿಸುತ್ತೆ. ಹೆಂಗೆ ಹೋಗ್ಬೇಕನ್ಸುತ್ತೆ, ನೋಡ್ತೀನಿ ಹಿಂಗೆ ಹೋಗಿ. ನೋಡಿ ಸ್ನೇಹಿತರೆ ಹೆಂಗಿದೆ. ಯಾರಾದರೂ ಬರೋದು ಬೈಕ್ ಹಾಕೊಂಡ್ರೆ ಕೇಳೋರಿಲ್ಲ ಇಲ್ಲಿ. ಯಾವ ಕಡೆ ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಹೋಗೋಣ ಹಿಂಗೆ. ಅಲ್ಲೇನೋ ಕಾಣಿಸ್ತಾ ಇದೆ ಸ್ನೇಹಿತರೆ, ಬಟ್ ಏನಂತ ಗೊತ್ತಾಗ್ತಾ ಇಲ್ಲ. ಕರಡಿ ಗಿಡಿ ಆದರೆ ಭಾಳ ಕಷ್ಟ ಆಗುತ್ತೆ. ನೋಡೋಣ ಹೆಂಗನಾಗಲಿ, ನಮ್ಮ ಸೇಫ್ಟಿಗೆ ನಾವಿರೋದು ಬೇಸು. ಅದೇನೋ ಕಾಣ್ತಾ ಇದೆ, ಬಟ್ ಅದು ಮಿಸ್ ಕಾಡ್ತಾ ಇಲ್ಲ. ಏನಂತ ಗೊತ್ತಾಗ್ತಾ ಇಲ್ಲ, ಭಯ ಆಗ್ತಾಯಿದೆ. ಈ ಗುಡ್ಡನ ಏರಕ್ಕೆ ಬಂದಿನಿ ಸ್ನೇಹಿತರೆ. ಅರ್ಧಕ್ಕೆ ಕಾಣ್ತಾ ಇದೆ. ಬಹಳಷ್ಟು ಅದ್ಭುತವಾಗಿ ವಿಸ್ಮಯವಾಗಿ ಇದೆ. ನಾನು ಏರಿದೆ ಅಲ್ವಾ, ಅವಾಗೆ ಇಲ್ಲಿಗೆ ಏರಿದ್ದೆ ಸ್ನೇಹಿತರೆ. ಅಲ್ಲೂ ಯಾಕೆಂದರೆ ಕರಡಿ ಅವು ಇದಾವೆ ಅಂತಂದರೆ ಕಷ್ಟ. ನೋಡಿ ಗುಡ್ಡ ಹೆಂಗಿದೆ, ಈ ಬೆಟ್ಟ. ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ನಾನು ಈ ವಿಡಿಯೋ. ನೆಕ್ಸ್ಟಲ್ಲಿ ಅದ್ರ ಮೇಲೆ ಏರಿ ನಿಮಗೆ ತೋರ್ಸೋಕ್ಕೆ ನಾನು ಪ್ರಯತ್ನ ಪಡಿಸ್ತಿದ್ರೆ. ಅಲ್ಲಿವರೆಗೂ ಕಾಯ್ತಾ ಇರಿ. ಏನೋ ಕಾಣ್ತಾ ಇದೆ, ಬಟ್ ನನಗಂತೂ ಗೊತ್ತಿಲ್ಲ. ಇಲ್ಲಿಗೆ ನಂಗೆ ಸಾಕಾಗಿದೆ, ಯಾಕಂದ್ರೆ ಒಬ್ಬನೇ ಬಂದೀನಿ. ಭಯ ಆಗ್ತೈತೆ.
ಇನ್ನೊಂದು ಸರಿ ಏನು ಬೇಕಾದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸಿಕೊಡ್ತೀನಿ. ಯಾಕಪ್ಪ ಅಂದರೆ ನಾನು ಒಬ್ಬನೇ ಇದ್ದೀನಿ. ಬಿಡು, ಏನಾದರೂ ನಮ್ಮ ಸ್ನೇಹಿತರಿದ್ದರೆ ಹೋಗ್ಬೋದು, ಏನೋ ಒಂದೆರಡು ಕಟ್ಟಿಗೆ ಇಟ್ಕೊಂಡು ಹಂಗೆ ಹಿಂಗೆ ಹೋದರೆ ಸ್ವಲ್ಪ ಓಡಿ ಹೋಗ್ತಾವಂತ. ಬಟ್ ಇಲ್ಲಿ ನಾನು ಒಬ್ಬನೇ ಇದ್ದೀನಿ. ಅವು ಎಷ್ಟಿದಾವೆ ಅಂತ ಗೊತ್ತಿಲ್ಲ. ನನ್ನ ಮಾತ್ರ ಬಡ್ದು ಬಾಯಿಗೆ ಕಡ್ರೆ ಮಾತ್ರ ಇಲ್ಲಿ ಯಾಕೆ ಕೇಳೋರು ಯಾರಿಲ್ಲ. ಅದಕ್ಕೆ ಸ್ನೇಹಿತರೆ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲೇ ಶ್ರೀಕಾಂತ್ ಅಂಡ್ ರಾಮು, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇಲ್ಲಿಗೆ ಬರೋಣಲೇ ಬಂದು ಈ ವಿಡಿಯೋ ಹಾಗೆ ಈ ಒಂದು ಕರ್ನಾಟಕದ 2ನೇ ಯಾಣ ಎಂಬುದಾಗಿ ಈ ಒಂದು ಬೆಟ್ಟನ ನಾವು ಮತ್ತೆ ಎಲ್ಲ ಸ್ನೇಹಿತರಿಗೆ ತೋರಿಸಿಕೋಣ. ಹಾಗೆ ಸ್ನೇಹಿತರೆ ನಮ್ಮ ಫ್ರೆಂಡ್ಸ್ನ ಕರ್ಕೊಂಬರ್ತೀನಿ ಒಂದ್ಸರಿ ಯಾವಾಗಾದರೂ. ಭಾಳ ಚೆನ್ನಾಗಿದೆ. ಯಾವಾಗ ಬರ್ಬೇಕಪ್ಪ ಅಂತಂದರೆ ಇಲ್ಲಿಗೆ ಏನಿಲ್ಲ ಅಂದರೆ ಆಗಸ್ಟ್ ಇದೇ ಟೈಮಲ್ಲಿ ಸೇಮ್ ಇದೇ ಟೈಮಲ್ಲಿ ಬರಬೇಕು. ಬಟ್ ಭಾಳಷ್ಟು ಜನ ಬಂದಾಗ ಬರಬೇಕು ಸ್ನೇಹಿತರೆ. ಯಾಕಂದರೆ ಇಲ್ಲಿ ಏನಿರ್ತಂತ ಗೊತ್ತಿಲ್ಲ. ನಾನು ಅಲ್ಲೇನೋ ನೋಡಿದೆ, ಬಟ್ ನನಗೆ ಭಯ ಆಗ್ತಾ ಇದೆ. ಅಲ್ಲಿ ಏನಾಗ್ತದೋ ಏನೋ ಗೊತ್ತಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಕಾಯ್ತಾ ಇರಿ. ಹಾಗೆ ಸ್ನೇಹಿತರೆ ಆ ಕಡೆ NMDC ಇದೆ ಅಂತೆ, ಅದ್ರ ಬಗಲಾಗ ಏನೋ ಒಂದು ಜೋಗ್ ಫಾಲ್ಸ್ ಇದೆ ಅಂತ ಹೇಳಿದಲ್ಲ ಆಗಲೇ, ಅದಿದೆ ಅಂತೆ. ನೆಕ್ಸ್ಟ್ ಕಾಲ್ದಾರಿಯಲ್ಲಿದೆ, ಅದ್ರಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ ಅಂತ ಇಲ್ಲಿ ಯಾರೋ. ಹಾಗೆ ಅವ್ರ ಜೊತೆಗೆ ಹೋಗಿ ನಾನು ಆ ಒಂದು ಪ್ಲೇಸ್ನ ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಕಾಯ್ತಾ ಇರಿ. ಹಾಗೆ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ಆಲ್. ಬಾಯ್ ಬಾಯ್. ಹೇ ಸ್ನೇಹಿತರೆ, ನಿಂತ್ಕೊಳ್ಳಿ, ಹಂಗೆಲ್ಲ ಹೋಗಬೇಡಿ. ಮತ್ತೆ ನಿಮ್ಗೆ ಹೇಳೋದೇ ಮರ್ತುಬಿಟ್ಟೆ ಸ್ನೇಹಿತರೆ. ಇಲ್ಲಿಂದ ಒಂದು 8 ಕಿಲೋಮೀಟರ್ ಅಷ್ಟು ಟ್ರೆಕ್ಕಿಂಗ್ ಇದೆ ಅಂತೆ ಸ್ನೇಹಿತರೆ. ನಡ್ಕೊಂಡು ಹೋಗೋದು ಭಾಳಷ್ಟು ಅದ್ಭುತವಾಗಿದೆ ಅಂತೆ. ಹಾಗೆ ಒಳ್ಳೆ ವ್ಯೂ ಪಾಯಿಂಟ್ ಇದೆ ಅಂತೆ ಸ್ನೇಹಿತರೆ. ಸ್ವರ್ಗನೇ ಇದೆ ಅಂತೆ. ಅದನ್ನು ತೋರಿಸ್ತೇನೆ. ಅಲ್ಲಿವರೆಗೂ ಕಾಯ್ತಾ ಇರಿ.